ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ದೀಪು ತುಂಬ ಬೇಜಾರಿಂದ ಊಟ ಮಾಡೋಣ ಅಂತ ಹೋಗ್ತಾ ಇರಬೇಕಾದ್ರೆ ಬಾಕ್ಸಲ್ಲಿ ಲಂಚ್ ಇರೋದಿಲ್ಲ. ಅದನ್ನು ನೋಡಿ ತುಂಬ ಅಂದರೆ ತುಂಬ ಬೇಜಾರು ಮಾಡ್ಕೋತಾ ಇರ್ತಾಳೆ. ಅಮ್ಮ ಯಾವುದೋ ಟೆನ್ಷನಲ್ಲಿ ನನಗೆ ಊಟ ಹಾಕದೆ ಮಾರ್ತಿದ್ದಾಳೆ ಅಂತ ಅನಿಸುತ್ತೆ ಅಂತ ಅಂದ್ಬಿಟ್ಟು ತುಂಬ ಹಸಿವು ಆಗ್ತಿದೆಯಲ್ಲ ಅಂತ ಫ್ರೆಂಡ್ಸ್ನೆಲ್ಲ ನೋಡಿ ಕಣ್ಣೀರು ಹಾಕ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಸಿದ್ದು ಹಿಂದಗಡೆಯಿಂದ ಬಂದು ಕಣ್ಣು ಮುಚ್ಕೋತಾನೆ. ಆದರೆ ಇವಳು ನರಸಿಂಹ ಬಂದಿದ್ದಾನೆ ಅಂತ ಅಂದ್ಕೊಂಡು ತುಂಬ ಹೆದರ್ಕೊಂಡು, ನನಗೆ ಗೊತ್ತು ನೀನು ರಾಕ್ಷಸ ಅಪ್ಪ ಬಂದಿರೋದು, ಆದರೆ ನೀನು ನನ್ನನ್ನು ಏನು ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ನನ್ನ ಜೊತೆ ಸೂಪರ್ಮ್ಯಾನ್ ನನ್ನ ಅಪ್ಪ ಸಿದ್ದು ಇದ್ದಾರೆ, ಅವರಿಗೆಲ್ಲನೂ ನಾನು ಹೇಳ್ತೀನಿ ಅಂತ ಅಳ್ತಾ ಇರಬೇಕಾದ್ರೆ ದೀಪನ್ನ ನೋಡಿಬಿಟ್ಟು ಈ ಕಡೆ ಸಿದ್ದು ಬರ್ತಾನೆ. ಅಲ್ಲಮ್ಮ, ಯಾಕೆ ಹಿಂಗೆ ಅಳ್ತಾ ಇದೆಯಾ ದೀಪು ಪುಟ್ಟ, ನಾನು ನಿನ್ನ ಸಿದ್ದು ಬಂದು ಕಣ್ಣು ಮುಚ್ಕೊಂಡಿದ್ದು ಸರ್ಪ್ರೈಸ್ ಕೊಡೋಣ ಅಂತ ಅಂದರೆ ನೀನು ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಂಡು ಅಳ್ತಾ ಇದ್ದೀಯಾ ಅಂತ ಕೇಳಬೇಕಾದ್ರೆ ಹಾಗೆ ಹೋಗಿ ಸಿದ್ದನ್ನ ಹಗ್ ಮಾಡಿಕೊಂಡು ಕಣ್ಣೀರು ಹಾಕ್ತಾ ಇರ್ತಾಳೆ. ಹಾಗೆ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ, ಯಾಕೆ ಪುಟ್ಟ, ನಾನು ಬಂದಿದ್ದೀನಲ್ವ, ಯಾಕೆಷ್ಟು ಟೆನ್ಷನ್ ಮಾಡ್ಕೊಂಡಿದ್ಯಾ ಅಂತ ಅಂದಾಗ ಆ ರಾಕ್ಷಸ ಅಪ್ಪ ಬರ್ತಾನೆ ಅಂತ ಎದುರುಕೊಂಡಿದ್ದೆ ಸಿದ್ದು ಅಂತ ಅನ್ಬೇಕಾದ್ರೆ ನಾನು ಇರಬೇಕಾದ್ರೆ ಯಾರು ನಿನ್ನನ್ನು ಏನು ಮಾಡೋಕ್ಕಾಗಲ್ಲ, ಸರಿ ಆಯಿತು ಊಟ ಮಾಡ್ದ ಅಂತ ಅನ್ಬೇಕಾದ್ರೆ ಇಲ್ಲ ಅಂತ ಅಂದ್ಬಿಟ್ಟು ಬಾಕ್ಸ್ನ ತೋರಿಸ್ತಾ ಇರ್ತಾಳೆ. ಇದೇನಿದು, ಶಾರದವರು ಎಷ್ಟೇ ಟೆನ್ಷನ್ ಇದ್ದರೂ ಸಹ ಮಗುಗೆ ಕರೆಕ್ಟ್ ಟೈಮಿಗೆ ಕರೆಕ್ಟಾಗಿ ಊಟ ತಿಂಡಿ ಎಲ್ಲ ಕೊಡ್ತಾಯಿದ್ರು, ಆದರೆ ಇಷ್ಟು ನೆಗ್ಲಿಜೆನ್ಸಿ ಯಾಕೆ ಮಾಡಿದ್ದಾರೆ ಅಂತ ಬೇಜಾರು ಮಾಡ್ಕೋತಾ ಇರ್ತಾನೆ. ಸರಿ ಪುಟ್ಟ, ಊಟ ಇಲ್ಲ ಅಂತ ಅನಿಸುತ್ತೆ, ನಾನು ಹೋಗಿ ಏನಾದರೂ ತೊಗೊಬರ್ತೀನಿ ಅಂತ ಹೋಗ್ತಾ ಇರಬೇಕಾದ್ರೆ ಬೇಡಪ್ಪ, ನನಗೆ ತುಂಬ ಹಶ್ವಿದೆ, ಆದರೆ ಅದಕ್ಕಿಂತ ಹೆಚ್ಚಾಗಿ ತುಂಬ ಬೇಜಾರಾಗಿದೆ ಅಂತ ಹೇಳ್ಬೇಕಾದ್ರೆ ಯಾಕೆ ನನಗೆ ಬೇಜಾರಾಗಿದೆ ಅಂತ ಕೇಳ್ತಾ ಇರ್ತಾನೆ. ಆಗ ದೀಪು ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ, ನನ್ನ ಫ್ರೆಂಡ್ಸ್ ಎಲ್ಲರೂ ಸಹ ನನ್ನ ಜೊತೆ ಟೂ ಬಿಟ್ಟಿದ್ದಾರೆ, ನನ್ನನ್ನು ಸುಳ್ಬುರ್ಕಿ ಅಂತ ಇದ್ದಾರೆ. ಯಾಕೆ ಅಂತಂದರೆ ಎಲ್ಲರಿಗೂ ಇರೋದು ಒಬ್ಬರೇ ಅಪ್ಪ, ಹಾಗಾದರೆ ನಿನಗೆ ಯಾಕೆ ಇಬ್ಬರಪ್ಪ, ನೀನು ಸುಳ್ಬುರ್ಕಿ ಅಂತ ಅಂದ್ಬಿಟ್ಟು ಎಲ್ಲರೂ ನನ್ನ ಜೊತೆ ಟೂ ಬಿಟ್ಟಿದ್ದಾರಪ್ಪ, ನನಗೆ ತುಂಬ ಬೇಜಾರಾಗ್ತಿದೆ ಅಂತ ಕಣ್ಣೀರು ಹಾಕೊಂಡು ಹೇಳ್ತಾ ಇರಬೇಕಾದ್ರೆ ಅವಳ ಮಾತು ಕೇಳ್ಕೊಂಡು ಸಿದ್ದು ತುಂಬ ಅಂದರೆ ತುಂಬ ಬೇಜಾರು ಮಾಡ್ಕೊಂಡು ಕೂತ್ಕೊಬಿಡ್ತಾನೆ. ಹಾಗೆ ಮತ್ತೆ ದೀಪು ಹೇಳ್ತಾ ಇರ್ತಾಳೆ, ಅಪ್ಪ ನನ್ನನ್ನು ಬಿಟ್ಟು ಇವರೆಲ್ಲ ಊಟ ಮಾಡ್ತಿದ್ದಾರೆ ನೋಡಿ ಅಂತ ಅನ್ಬೇಕಾದ್ರೆ ಹಾಗಾದರೆ ನಿನ್ನನ್ನು ಯಾರು ರೇಗಿಸಿದ್ದು, ಬಾ ತೋರಿಸು ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಇವರೆಲ್ಲ ರೇಗಿಸಿದ್ರು ಅಪ್ಪ ಅಂತ ಅನ್ಬೇಕಾದ್ರೆ ಈ ಕಡೆ ದೀಪನ ಕರ್ಕೊಂಡು ಮುಂದೆ ಫ್ರೆಂಡ್ಸ್ ಹತ್ರ ಬರ್ತಿರ್ಬೇಕಾದ್ರೆ ಅಲ್ಲಿರೋ ದೀಪು ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇರ್ತಾರೆ, ಇವರು ದೀಪು ಅಪ್ಪ ಅನ್ಸುತ್ತೆ ಕಣೆ, ಫೋಟೋ ತೋರಿಸಿದ್ಲಲ್ಲ ಅವರೇ ಇವರು, ನಮ್ಮನ್ನ ಬೈಯಕ್ಕೆ ಅಂತ ಬಂದಿದ್ದಾರೆ ಅಂತ ದಿಯಾ ಎಲ್ಲ ಫ್ರೆಂಡ್ಸಿಗೂ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಸಿದ್ದು ಹೇಳ್ತಾ ಇರ್ತಾನೆ, ನಾವು ನಿಮ್ಮ ಜೊತೆ ಕೂತ್ಕೋಬೋದಾ, ನಾನು ಮತ್ತೆ ದೀಪು ನಿಮ್ಮ ಜೊತೆ ಕೂತ್ಕೋಬೋದಾ ಅಂತ ಎಲ್ಲ ಫ್ರೆಂಡ್ಸ್ನೂ ಸಹ ಕೇಳ್ತಾ ಇರ್ತಾನೆ. ಹಾಗೆ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ, ಅಲ್ಲ ಮಕ್ಕಳ, ಯಾಕೆ ಹಿಂಗೆ ನಮ್ಮನ್ನು ನೋಡ್ತಾ ಇದ್ದೀರಾ, ನಾನೇನು ರಾಕ್ಷಸನ ಇಲ್ಲ ತಾನೇ, ಅಂದಮೇಲೆ ಏನಕ್ಕೆ ಎದುರ್ಕೋತಿದ್ದೀರಾ, ದೀಪು ನಿಮ್ಮ ಬೆಸ್ಟ್ ಫ್ರೆಂಡ್ ತಾನೇ, ಅಂದಮೇಲೆ ಅವಳನ್ನ ಯಾಕೆ ಜೊತೆ ಕರ್ಕೊಂಡಿಲ್ಲ, ಯಾಕೆ ನಾನು ನೋಡಿ ಎದುರ್ಕೋತಿದ್ದೀರಾ, ಇಲ್ಲಿ ನೋಡಿ ತಲೆ ತಗ್ಗಿಸ್ಬೇಡಿ ಅಂತ ಹೇಳ್ತಾ ಇರ್ತಾನೆ. ಹಾಗೆ ನೋಡಿ ಮಕ್ಕಳ, ದೀಪು ಇರೋದು ಒಬ್ಬನೇ ಅಪ್ಪ, ಅದು ನಾನೇ. ದೀಪು ತುಂಬ ಅಂದರೆ ತುಂಬ ಲಕ್ಕಿಯೆಸ್ಟ್ ಪರ್ಸನ್ನು ಈ ಪ್ರಪಂಚದಲ್ಲೇ ಅಂತ ಅಂದಾಗ ಅದು ಹೇಗೆ ಅಂತ ದಿಯಾ ಕೇಳ್ತಾ ಇರ್ತಾಳೆ. ದೀಪು ಜೊತೆ ಯಾರಿರ್ತಾರೆ ಅವರೆಲ್ಲ ಚೆನ್ನಾಗಿರ್ಬೇಕು ಅಂತ ಅವಳು ಬಯಸ್ತಾಳೆ, ಹಾಗೆ ಏನು ಕೇಳಿದ್ರು ಆ ದೇವರು ವರ ಕೊಡ್ತಾನೆ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಹಾಗೆ ದೀಪು ಫ್ರೆಂಡ್ ದಿಯಾ ಹೇಳ್ತಾ ಇರ್ತಾಳೆ, ನಿಜಾನ ಅಂಕಲ್ ಅಂತ ಅನ್ಬೇಕಾದ್ರೆ ಬೇಕಾದರೆ ನೀವು ದೀಪನ ಕೈ ಹಿಡ್ಕೊಂಡು ನೋಡಿ, ನೀವು ಅನ್ಕೊಂಡಿದ್ದೆಲ್ಲ ನಿಜ ಆಗುತ್ತೆ ಅಂತ ಅಂದಾಗ ಎಲ್ಲ ಫ್ರೆಂಡ್ಸ್ ಸಹ ಬಂದು ದೀಪನ ಕೈ ಹಿಡ್ಕೊತಾ ಇದ್ರೆ ಈ ಕಡೆ ಸಿದ್ದುಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ಸಿದ್ದು ಮಕ್ಕಳನ್ನೆಲ್ಲ ಕೇಳ್ತಾ ಇರ್ತಾನೆ, ನಿಮಗೆಲ್ಲ ಏನ್ ಅನಿಸ್ತಿದೆ ಅಂತ ಅಂದಾಗ ಅಂಕಲ್ ನಮಗೆಲ್ಲ ಚಾಕ್ಲೇಟ್ ಬೇಕು ಅಂತ ಅನ್ಬೇಕಾದ್ರೆ ಸಿದ್ದು ಜೋಬಿಂದ ತುಂಬಾ ಚಾಕ್ಲೇಟ್ನ ತೆಗೆದು ಎಲ್ಲರಿಗೂ ಕೊಡ್ತಾ ಇರ್ತಾನೆ. ನೋಡಿದ್ರ ದೀಪು ಜೊತೆ ಇದ್ರೆ ಎಷ್ಟು ಹ್ಯಾಪಿ ಆಗಿರ್ತೀರಾ ಅಂತ ಅಂದಾಗ ಮತ್ತೆ ಅವಳ ಫ್ರೆಂಡ್ ದಿಯಾ ಹೇಳ್ತಾ ಇರ್ತಾಳೆ, ಸಾರಿ ದೀಪು, ನಿನ್ನನ್ನು ರೇಗಿಸ್ಬಿಟ್ಟೆ, ನಿನ್ನ ಜೊತೆ ಇದ್ರೆ ನಮಗೆ ದಿನ ಚಾಕ್ಲೇಟ್ ಸಿಗುತ್ತೆ, ನಾನು ಯಾವತ್ತೂ ನಿನ್ನನ್ನು ರೇಗಿಸಲ್ಲ, ಸಾರಿ ಕಣೆ ಅಂತ ಅನ್ಬೇಕಾದ್ರೆ ದೀಪಕ್ ತುಂಬಾ ಖುಷಿ ಆಗ್ತಾ ಇರುತ್ತೆ. ಹಾಗೆ ಎಲ್ಲ ಫ್ರೆಂಡ್ಸ್ ಸಹ ದೀಪುನ ಹತ್ರ ಸಾರಿ ಕೇಳ್ತಿರ್ಬೇಕಾದ್ರೆ, ಪರವಾಗಿಲ್ಲ ಫ್ರೆಂಡ್ಸ್, ನೀವೆಲ್ಲ ನನ್ನ ಫ್ರೆಂಡ್ಸ್ ಅಲ್ವಾ, ಫ್ರೆಂಡ್ಸ್ ಅಂತ ಅಂದಮೇಲೆ ಈ ಮುನ್ಸು ಕೋಪ ಎಲ್ಲ ಇದ್ದಿದ್ದೆ, ಅದನ್ನೆಲ್ಲ ಬಿಟ್ಟಾಕಿ, ಇನ್ಮೇಲೆ ನಾನು ಯಾವತ್ತೂ ಜಗಳ ಆಡಲ್ಲ ಅಂತ ದೀಪು ಹೇಳ್ತಾ ಇದ್ರೆ ಸಿದ್ದು ತುಂಬ ಖುಷಿಯಿಂದ ಯೋಚನೆ ಮಾಡ್ತಾ ಇರ್ತಾನೆ. ಈ ಮಕ್ಕಳ ಮನಸ್ಸು ಎಷ್ಟು ನಿಷ್ಕಲ್ಮಶವಾಗಿದೆ ಅಲ್ವಾ, ಒಂದೇ ಕ್ಷಣಕ್ಕೆ ಪ್ರೀತಿಯಿಂದ ಎಲ್ಲರನ್ನೂ ಸಹ ಒಪ್ಕೊಂಡು ಮುದ್ದು ಮಾಡ್ತಾ ಇದ್ದಾರೆ, ಆದರೆ ದೊಡ್ಡವರಾದ್ಮೇಲೆ ಯಾಕೆ ದ್ವೇಷ ಅಸೂಯೆ ಅಂತ ಬರುತ್ತೋ ಒಂದು ಗೊತ್ತಾಗಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಹಾಗೆ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇರ್ತಾರೆ, ಬಾ ದೀಪು ನಿಂದು ಲಂಚ್ ಬಾಕ್ಸ್ ತಗೋಬಾ, ಎಲ್ಲರೂ ಊಟ ಮಾಡೋಣ ಅಂತ ಅನ್ಬೇಕಾದ್ರೆ ನಮ್ಮಮ್ಮ ಇಲ್ಲಿ ಲಂಚ್ ಬಾಕ್ಸ್ಗೆ ಊಟ ಹಾಕೋದನ್ನ ಮರ್ತು ಬಿಟ್ಟಿದ್ದೀರಿ ಅಂತ ಅಂದಾಗ ಟೆನ್ಷನ್ ಯಾಕೆ ಮಾಡ್ಕೋತೀಯಾ, ನನ್ನ ಹತ್ರ ಜಾಸ್ತಿ ಊಟ ಇದೆ, ಇಬ್ರು ಶೇರ್ ಮಾಡ್ಕೊಂಡು ತಿನ್ನೋಣ ಅಂತ ದಿಯಾ ಹೇಳ್ತಾ ಇರಬೇಕಾದ್ರೆ ಎಲ್ಲ ಫ್ರೆಂಡ್ಸು ನಾವು ಸಹ ಶೇರ್ ಮಾಡ್ತೀವಿ ಬಾ ದೀಪು ಅಂತ ಕರಿತಿರ್ಬೇಕಾದ್ರೆ ದೀಪುಗೂ ಸಹ ಸಿದ್ದುಗೂ ಇಬ್ರಿಗೂ ತುಂಬಾ ಖುಷಿ ಆಗ್ತಾ ಇರುತ್ತೆ. ಹಾಗೆ ಎಲ್ಲ ಫ್ರೆಂಡ್ಸು ಸಹ ದೀಪುಗೆ ಊಟ ಮಾಡ್ತೀವಿ ಬಾ ಅಂತ ಕರಿತಿರ್ಬೇಕಾದ್ರೆ ಸಿದ್ದು ನೀನು ಊಟ ಮಾಡು ಪುಟ್ಟ, ನನಗೆ ಆಫೀಸಲ್ಲಿ ಕೆಲಸ ಇದೆ ಹೋಗ್ತೀನಿ ಅಂತ ಹೇಳ್ತಾ ಇರ್ತಾನೆ. ಅಪ್ಪ ನನಗೆ ಯಾಕೋ ತುಂಬ ಸುಸ್ತಾಗ್ತಿದೆ, ಪ್ಲೀಸ್ ನನ್ನನ್ನು ಮನೆಗೆ ಕರ್ಕೊಂಡು ಹೋಗಿ ಅಂತ ಹೇಳ್ಬೇಕಾದ್ರೆ ಸರಿ ಟೀಚರ್ ಹತ್ರ ಪರ್ಮಿಷನ್ ತೊಗೊಬರ್ತೀನಿ, ನೀನು ಊಟ ಮಾಡೋಗು, ಫ್ರೆಂಡ್ಸ್ ಎಲ್ಲ ಕಾಯ್ತಾ ಇದ್ದಾರೆ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಫ್ರೆಂಡ್ಸ್ ಎಲ್ಲರೂ ಸಹ ಒಬ್ಬೊಬ್ಬರಾಗಿ ದೀಪುಗೆ ಕೈ ತುತ್ತು ಕೊಡ್ತಾ ಇರೋದನ್ನ ನೋಡಿ ಸಿದ್ದು ತುಂಬ ಖುಷಿ ಪಡ್ತಾ ಇರ್ತಾನೆ. ಇನ್ನೊಂದು ಕಡೆ ತಾತನ ಹತ್ರ ದಶರಥ ಬಂದು ಯಾಕಪ್ಪ ನಮ್ಮನ್ನೆಲ್ಲ ಬರಾಳಿದ್ರಂತೆ, ಏನಕ್ಕೆ ಕರೆದ್ರಂತೆ ಅಂತ ಕೇಳ್ತಾ ಇರಬೇಕಾದ್ರೆ ಒಂದು ನಿಮಿಷ ಮಾತಾಡಬೇಕು, ಹಾಗೆ ಮುರಳಿ ವಿಮಲ ನೀವೆಲ್ಲರೂ ಬನ್ನಿ ಅಂತ ಕರಿತಾ ಇರ್ತಾನೆ.
ಹಾಗೆ ವಿಮಲ ಹೇಳ್ತಾ ಇರ್ತಾಳೆ, ಅಪ್ಪ ನಮ್ಮನ್ನೆಲ್ಲ ಏನಕ್ಕೆ ಕರೆದ್ರಿ ಅಂತ ಅಂದಾಗ, ಒಂದು ವಿಷಯ ಇದೆ ನಿಮ್ಮ ಹತ್ರ ಮಾತಾಡಬೇಕು, ಅದಕ್ಕೆ ಕರೆದೆ. ಬಹಳ ದಿನಗಳ ನಂತರ, ಅಂದರೆ ಬಹಳ ವರ್ಷಗಳ ನಂತರ ನನ್ನ ಫ್ರೆಂಡ್ ಒಬ್ಬ ಫಾರಿನಲ್ಲಿದ್ದಾನೆ. ಅವನು ಮತ್ತೆ ಫಾರಿನ್ಗೆ ಹೋಗೋಕೆ ಅಂತ ಇವಾಗ ಊರಲ್ಲಿದ್ದ, ಹೋಗಬೇಕು ಅಂತ ಅಂದ್ಕೊಂಡು ಅಷ್ಟೊತ್ತಿಗೆ ನನಗೆ ಕಾಲ್ ಮಾಡ್ದ. ಮನೆಗೆ ಬಾ ಅಂತ ಕರೆದಿದ್ದಕ್ಕೆ ಬರ್ತೀನಿ ಅಂತ ಹೇಳ್ತಾ ಇದ್ದೇನೆ. ಅವನು ಫಾರಿನ್ಗೆ ಹೋಗೋಕ್ಕೂ ಮುಂಚೆ ನಮ್ಮ ಮನೆಗೆ ಬರ್ತಾನಂತೆ, ಊಟಕ್ಕೆ ಬರ್ತಾರೆ ಅಂತ ಅಂದಾಗ ಎಲ್ಲರಿಗೂ ತುಂಬ ಖುಷಿ ಆಗ್ತಿರುತ್ತೆ. ಅಷ್ಟೊತ್ತಿಗೆ ವಿಮಲ ಫ್ರೆಂಡ್ ಯಾರಪ್ಪ ನನಗೆ ಗೊತ್ತಿಲ್ಲದರು ಅಂತ ಕೇಳಬೇಕಾದ್ರೆ, 4 ವರ್ಷಗಳ ಹಿಂದೆ ಗೃಹ ಪ್ರವೇಶಕ್ಕೆ ಹೋಗಿದ್ವಿ, ತುಂಬ ಗ್ರ್ಯಾಂಡಾಗಿ ಮಾಡಿದರು, ನಿನಗೆ ನೆನಪಿದೆ ವಿಮಲ ಅಂತ ಕೇಳ್ತಾ ಇರ್ತಾನೆ. ಹಾಂ ಅಪ್ಪ ಹೌದು, ಅವ್ರ ಮಗ ಫಾರಿನ್ನಲ್ವ ಇರೋದು ಅಂತ ಅನ್ಬೇಕಾದ್ರೆ, ಮಗ ಮಾತ್ರ ಅಲ್ಲ ಇವರು ಸಹ ಅಲ್ಲೇ ಸೆಟಲ್ ಆಗಿದ್ದಾರೆ. ಇವಾಗ ಏನಕ್ಕೋ ಊರಿಗೆ ಬಂದಿದ್ರಂತೆ, ಮತ್ತೆ ಹೋಗ್ತಾ ಇದ್ದಾರೆ. ಅದಕ್ಕೆ ಮನೆಗೆ ಬನ್ನಿ ಅಂತ ಅಂದಿದ್ದಕ್ಕೆ ಬರ್ತಾ ಇದ್ದಾರೆ. ಅವನಿಗೆ ಸ್ವೀಟ್ ಅಂತ ಅಂದರೆ ತುಂಬ ಇಷ್ಟ. ಘಮ ಘಮ ಅನ್ನಂಗೆ ಅಡುಗೆನ ಮಾಡಬೇಕು ಸುಮಿತ್ರಾ ಅಂತ ಅನ್ಬೇಕಾದ್ರೆ, ಸರಿ ಮಾವ ನಾನು ಪಾಯಸ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಸರಿ ತುಪ್ಪನ ಜಾಸ್ತಿ ಹಾಕಿ ಮಾಡು, ಅವ್ನಿಗೆ ತುಂಬ ಇಷ್ಟ ಅಂತ ಅನ್ಬೇಕಾದ್ರೆ ದಶರಥ ಹೇಳ್ತಾ ಇರ್ತಾನೆ, ಆದರೆ ಪಾಯಸ ತಿನ್ನೋ ಮನಸ್ಸು ಮನೇಲಿ ಯಾರಿಗೂ ಇಲ್ಲ ಅಲ್ವಾ ಅಪ್ಪ ಅಂತ ಅನ್ಬೇಕಾದ್ರೆ ಎಲ್ಲರೂ ಬೇಜಾರಾಗಿ ತಾತನ ಮುಖನ ನೋಡ್ತಾ ಇರ್ತಾರೆ. ಹಾಗೆ ದಶರಥ ಹೇಳ್ತಾ ಇರ್ತಾನೆ, ನೋಡು ಸುಮಿತ್ರಾ, ಗೆಸ್ಟ್ಗಳಿಗೆ ಮಾತ್ರ ಪಾಯಸ ಮಾಡು, ನಮಗೆಲ್ಲ ಬೇಡ, ತಿನ್ನೋ ಮನಸ್ಸಿಲ್ಲ ಅಂತ ಹೇಳ್ಬೇಕಾದ್ರೆ ಮುರಳಿ ಹೇಳ್ತಾ ಇರ್ತಾನೆ, ಅಲ್ಲ ಬಾವ ಈ ರೀತಿ ಹೇಳಿದರೆ ಹೆಂಗೆ, ಬಂದರೆ ಗೆಸ್ಟ್ಗಳು ನಮ್ಮನ್ನು ತಪ್ಪಾಗಿ ತಿಳ್ಕೊಳ್ಳಲ್ವಾ, ನಮಗೆ ಎಷ್ಟೇ ನೋವಿದ್ರು ಸಹ ಅವ್ರ ಮುಂದೆ ನಾವು ಖುಷಿಯಾಗಿರ್ಬೇಕಲ್ವಾ, ಹಂಗೆಲ್ಲ ತೋರಿಸ್ಕೋಬಾರ್ದು ಅಂತ ಅನ್ಬೇಕಾದ್ರೆ ಮುರಳಿ ಹೇಳ್ತಾ ಇರೋದು ಕರೆಕ್ಟ್ ಇದೆ ದಶರಥ, ಅವ್ನು ಹೇಳ್ತಾ ಇರೋದು ಕರೆಕ್ಟ್ ಇದೆ, ನಾವು ಬಂದವ್ರ ಮುಂದೆ ಆ ರೀತಿ ಎಲ್ಲ ತೋರಿಸ್ಕೋಬಾರ್ದು, ನಮಗೆ ಎಷ್ಟೇ ನೋವಿರಲಿ, ಅವ್ನು ಬೇರೆ ಫಾರಿನಲ್ಲಿ ಇದ್ದನು, ನಮ್ಮನೆ ಸಂಪ್ರದಾಯ ಅಂದರೆ ಅವನಿಗೆ ತುಂಬ ಇಷ್ಟ. ಹಾಗೆ ನಾವು ಅವನ ಮುಂದೆ ಈ ಕಡೆ ಜ್ಯೋತಿಕಾ ಮತ್ತು ಸಿದ್ದು ಬಗ್ಗೆ ಏನು ಹೇಳೋದು ಬೇಡ, ನಡೆದಿದ್ದೆಲ್ಲ ಆಗೋಗಿದೆ, ಏನು ಗೊತ್ತಿಲ್ಲದ ರೀತಿ ನಾವು ಖುಷಿಯಾಗಿರಿ, ನಾನು ಸ್ಟ್ರಿಕ್ಟಾಗಿ ಹೇಳ್ತಾ ಇದ್ದೀನಿ, ಎಲ್ಲರೂ ಸಹ ಹ್ಯಾಪಿಯಾಗಿರಬೇಕು ಅಂತ ತಾತ ಹೇಳ್ತಾ ಇರಬೇಕಾದ್ರೆ, ಈ ಕಡೆ ಪಾರಿಜಾತ ಹೇಳ್ತಾ ಇರ್ತಾಳೆ, ನಾವೆಲ್ಲ ಓಕೆ ನೀವು ಹೇಳ್ದಂಗೆ ಮಾಡ್ತೀವಿ, ಆದರೆ ಈ ಶಾರದಾ ಅನ್ನೋಳು ಇದ್ದಾಳಲ್ಲ, ಅವಳ ಮಗಳು ದೀಪು ಇದ್ದಾಳಲ್ಲ, ಎಲ್ಲ ಎಡ್ವರ್ಟ್ ಮಾಡ್ತಾಳೆ ಅಂತ ಬೈತಾ ಇರ್ತಾಳೆ. ಹಾಗೆ ತಾತ ತುಂಬ ಕೋಪ ಮಾಡ್ಕೊಂಡು ಶಾರದಾ ಮುಖ ನೋಡ್ಕೊಂಡು, ಈ ಮನೆಗೆ ಸಂಬಂಧ ಪಡ್ತಲೇ ಇರೋರು ಈ ಗೆಸ್ಟ್ ಮುಂದೆ ನೀವು ಯಾರೂ ಕಾಣಿಸ್ಕೊಳಂಗಿಲ್ಲ ಅಂತ ಅಂದಾಗ ಶಾರದನಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ. ನೋಡು ಸುಮಿತ್ರಾ, ನೀನು ಒಬ್ಬಳೇ ಅಡುಗೆ ಮಾಡು, ಎಲ್ಪಿಗೆ ಬೇಕಾದರೆ ಪಾರಿಜಾತನ ಕರ್ಕೊ ಅಂತ ಅಂದಾಗ, ಇಲ್ಲಪ್ಪ ನನಗೆ ಅಡುಗೆ ಎಲ್ಲ ಮಾಡೋಕ್ಕೆ ಬರಲ್ಲ ಅಂತ ಪಾರಿಜಾತ ಹೇಳ್ತಾ ಇದ್ರೆ, ಪರವಾಗಿಲ್ಲ ಮಾವ ನಾನು ಒಬ್ಬಳೇ ಮಾಡ್ತೀನಿ ಅಂತ ಸುಮಿತ್ರಾ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಶಾರದಾ, ಅಮ್ಮ ನಾನೇ ಇವತ್ತು ಅಡುಗೆ ಮಾಡ್ತೀನಿ, ಪಾಯಸನೂ ಮಾಡ್ತೀನಿ ಅಂತ ಖುಷಿಯಿಂದ ಹೇಳ್ತಾ ಇರಬೇಕಾದ್ರೆ, ಯಾಕೆ ನಿನಗೆ ಅಪ್ಪ ಹೇಳಿದ್ದು ಅರ್ಥ ಆಗಲಿಲ್ವಾ, ಅಪ್ಪ ಏನಂತ ಹೇಳಿದ್ದೇಳು, ಈ ಮನೆಗೆ ಸಂಬಂಧಪಟ್ಟವರು ಯಾರು ಸಹ ಇಲ್ಲಿ ಅವ್ರ ಗೆಸ್ಟ್ ಮುಂದೆ ಕಾಣಿಸ್ಕೊಳಂಗಿಲ್ಲ ಅಂತ ಹೇಳಿದ್ದು ಮರ್ತೋಯ್ತಾ ಅಂತ ಅನ್ಬೇಕಾದ್ರೆ, ಅಮ್ಮ ಈ ಮನೇಲಿ ನನ್ನ ಸ್ಥಾನ ಏನು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಈ ಕಡೆ ತುಂಬ ಬೇಜಾರಿಂದ ಶಾರದಾ ಹೇಳ್ತಾ ಇರ್ತಾಳೆ. ಹಾಗೆ ಶಾರದಾ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ, ಸಿದ್ಧಾರ್ಥ ಸರ್ ನನ್ನ ಕೊರಳಿಗೆ ತಾಳಿ ಕಟ್ಟಿರ್ಬೋದು, ಆದರೆ ಹೆಂಡತಿಯಾಗಿ ನಾನಿರೋಕ್ಕೆ ಯಾವತ್ತೂ ಸಹ ರೆಡಿಯಾಗಿಲ್ಲ, ಇವಾಗಲೂ ಸಹ ಸುಮಿತ್ರಮ್ಮ ಕರ್ಕೊಬಂದಿರೋ ಹಳೆ ಶಾರದಾನೇ ನಾನು, ಯಾವಾಗಲೂ ಸಹ ನಿಮಗೆ ಅಡುಗೆ ಮಾಡಿ ಬಡಿಸಿರೋದು ನಾನೇ ತಾನೇ ಅಂದಮೇಲೆ ಇವತ್ತು ಸಹ ಕೆಲಸ ಮಾಡೋಕ್ಕೆ ದಯವಿಟ್ಟು ಬಿಟ್ಬಿಡಿ, ಇಲ್ಲ ಅಂತಂದರೆ ನನಗೆ ಉಸಿರು ಕಟ್ದಂಗೆ ಆಗುತ್ತೆ ಅಂತ ಹೇಳ್ತಾ ಇದ್ರೆ, ವಿಮಲ ಮಾತ್ರ ಏನು ಬೇಡ ಅಂತ ಹೇಳ್ತಾ ಇರ್ತಾಳೆ. ನೋಡು ನಿನ್ನ ಸಹಾಯ ನಮಗೆ ಯಾರಿಗೂ ಬೇಡ, ಈ ಕಡೆ ಸುಮಿತ್ರಾ ಇದ್ದಾಳೆ, ಎಲ್ಪಿಗೆ ಚಿಕ್ಕಮ್ಮನ ಇದ್ದಾರೆ, ನಾನು ಕೂತಲ್ಲೇ ತುಂಬ ಹೆಲ್ಪ್ ಮಾಡ್ತೀನಿ, ನಿನ್ನ ಅವಶ್ಯಕತೆ ಇಲ್ಲ, ನಿನ್ನ ರೂಮಲ್ಲಿ ಇದ್ರೆ ಅಷ್ಟೇ ಸಾಕು, ಅವ್ರು ಹೋಗೋವರೆಗೂ ಕಣ್ಣಿಗೆ ಕಾಣಿಸ್ಕೋಬೇಡ ಅಂತ ಅನ್ಬೇಕಾದ್ರೆ ಪಾರಿಜಾತ ತನ್ನ ಮನಸ್ಸಲ್ಲಿ ಸ್ಕೆಚ್ ಹಾಕೋತಾ ಇರ್ತಾಳೆ. ಅಲ್ಲ ಈ ವಿಮಲ ಏನು ನನ್ನನ್ನು ಅಡುಗೆ ಕೆಲಸದವಳು ಅಂತ ಅಂದ್ಕೊಂಡಾಳ, ನಾನು ಹೋಗಿ ಅಡುಗೆ ಮಾಡಬೇಕಾ, ನಾನು ಎಷ್ಟೋ ವರ್ಷ ಆಯಿತು ಕಿಚನ್ಗೆ ಅಂತ ಹೋಗಿ ಅಂತ ಪ್ಲ್ಯಾನ್ ಮಾಡ್ಕೊಬಿಟ್ಟು, ಅಲ್ಲ ವಿಮಲ ಏನು ಹೇಳ್ತಿದ್ದಿ, ಇವಳನ್ನ ಮಹಾರಾಣಿಯಾಗಿ ಇಟ್ಕೋಬೇಕು ಅಂತ ಅಂದ್ಕೊಂಡಿದ್ಯಾ ಅಂತ ಅಂದಾಗ, ಏನು ಚಿಕ್ಕಮ್ಮ ನೀವು ಈ ರೀತಿ ಹೇಳ್ತಿದ್ದೀರಾ ಅಂತ ವಿಮಲ ಕೇಳ್ತಾ ಇರ್ತಾಳೆ. ಇನ್ನೇನು ಮತ್ತೆ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾಳೆ ತಾನೇ, ನಮ್ಮನೆಗೆ ಇವಳು ಕೆಲಸದಳಾಗಿ ತಾನೇ ಬಂದಿದ್ದು, ಅಂದಮೇಲೆ ಇವಳು ಕೆಲಸ ಮಾಡಲಿ, ನೀವೇನು ತಲೆ ಕೆಡಿಸ್ಕೋತೀರಾ, ಕೆಲಸ ಮಾಡಿ ಸ್ವಲ್ಪ ಕೊಬ್ಬಾದರೂ ಕರಗಲಿ ಬಿಡಿ ಅಂತ ಹೇಳ್ಬೇಕಾದ್ರೆ, ಇವಳು ಮಾಡೋ ಅಡುಗೆಯಿಂದ ಬಂದಿರೋ ಗೆಸ್ಟ್ಗೆ ಏನಾದರೂ ಅವಮಾನ ಆದರೆ ಏನು ಮಾಡಲಿ ಅಂತ ತಾತ ಕೇಳ್ತಾ ಇರ್ತಾರೆ. ಹಾಗೆ ತಾತ ಹೇಳ್ತಾ ಇರ್ತಾರೆ, ಆಲ್ರೆಡಿ ಊರರ ಮುಂದೆ ಮರ್ಯಾದೆ ಎಲ್ಲ ಕಳೆದಾಯ್ತು, ಇನ್ನು ಬಂದರ ಗೆಸ್ಟ್ ಮುಂದೆ ಕಳೆದ್ರೆ ನಾನಂತೂ ಸುಮ್ಮನೆ ಬಿಡಲ್ಲ ಅಂತ ಅಂದಾಗ, ಆ ರೀತಿ ಆಗ್ದಂಗೆ ನಾನು ನೋಡ್ಕೋತೀನಿ ಅಂತ ಶಾರದಾ ಎಲ್ಲರ ಹತ್ರ ಬೇಡ್ಕೊಂಡು ಅಡುಗೆ ಮಾಡೋಕ್ಕೆ ಅಂತ ಹೋಗ್ತಾ ಇರ್ತಾರೆ. ಕಡೆ ಪಾಲಾಕ್ಷ ಜ್ಯೋತಿಕಾ ಆರ್ಟಿಸ್ಟ್ ಹತ್ರ ಕುಬೇರ ಯಾವ ರೀತಿ ಇದ್ದ ಅಂತ ಹೇಳ್ಕೊಂಡು ಹಾಗೆ ಅದೇ ರೀತಿಯ ಚಿತ್ರಣ ಬಿಡಿಸ್ಕೊತಾ ಇರ್ತಾರೆ. ಹಾಗೆ ಮತ್ತೆ ಕುಬೇರ ಚಿತ್ರ ಎಲ್ಲ ಬಿಡಿಸಾದ್ಮೇಲೆ, ಸರ್ ಒಂದು 2 ಮಿನಿಟ್ಸು ಎಲ್ಲ ಫಿನಿಶ್ ಮಾಡಿಕೊಡ್ತೀನಿ ಅಂತ ಈ ಕಡೆ ಆರ್ಟಿಸ್ಟು ಆ ಚಿತ್ರ ಕೊಟ್ಟಿದ ತಕ್ಷಣ ಪಾಲಾಕ್ಷನಿಗೆ ತುಂಬ ಅಂದರೆ ತುಂಬ ಶಾಕ್ ಆಗ್ತಿರುತ್ತೆ. ವೆರಿ ಗುಡ್, ಸೂಪರ್ ಟ್ಯಾಲೆಂಟ್ ಅಂದರೆ ಸೂಪರ್ ಟ್ಯಾಲೆಂಟು, ತುಂಬ ಚೆನ್ನಾಗಿ ನಾನು ಹೇಳ್ದಂಗೆ ಸ್ಕೆಚ್ ಹಾಕಿದ್ಯಾ, ಇವನೇ ಕಣಮ್ಮ ಕುಬೇರ ಅಂತ ಜ್ಯೋತಿಕನಿಗೆ ಆ ಫೋಟೋ ತೋರಿದ ತಕ್ಷಣ ಅವಳಿಗೂ ಸಹ ಶಾಕ್ ಆಗ್ತಾ ಇರುತ್ತೆ. ನನ್ನ ಶತ್ರುನ ಸಾಕ್ತಿದ್ದು ಇವನೇನಪ್ಪ ಅಂತ ಅಂದಾಗ, ಹಾಂ ಹೌದು ಅಮ್ಮ ಇವನೇನ ಅಂತ ಅಂದಾಗ, ಸರಿ ಸರ್ ನಾನು ಪೇಮೆಂಟ್ ಕೊಡಿ ಅಂತ ಕೇಳ್ತಾ ಇರ್ತಾನೆ. ನಿನ್ನ ನಂಬರ್ ಹೇಳಿ ಅಂತ ಅಂದ್ಬಿಟ್ಟು, ಸರಿ ನಾನು ಅಮೌಂಟು ಟ್ರಾನ್ಸ್ಫರ್ ಮಾಡಿದ್ದೀನಿ, ಥ್ಯಾಂಕ್ ಯು ಸೋ ಮಚ್ ಅಂತ ಜ್ಯೋತಿಕಾ ಅವನಿಗೆ ಹೇಳ್ಬಿಟ್ಟು ಆ ಪಿಕ್ಚರ್ನ ತೊಗೊಂಡು ಹೋಗ್ತಾ ಇರ್ತಾಳೆ. ಹಾಗೆ ಆ ಪೇಪರ್ಲಿರೋ ಕುಬೇರನ ಫೋಟೋ ನೋಡಿಕೊಂಡು ಜ್ಯೋತಿಕಾ ಹೇಳ್ತಾ ಇರ್ತಾಳೆ, ನಿಜವಾಗ್ಲೂ ಕುಬೇರನ ಎಷ್ಟೋ ವರ್ಷ ಆಗಿದೆ ಅಲ್ವಾ, ನಿಮಗೆ ನೆನಪಿದೆಯಪ್ಪ ಅಂತ ಅಂದಾಗ, ನಮ್ಮ ಜೀವನದಲ್ಲಿ ಎಷ್ಟೋ ವ್ಯಕ್ತಿಗಳು ತುಂಬ
ನೆನಪಾಗಿರ್ತಾರೆ. ಅಂದಮೇಲೆ ಇವ್ನ ನೆನಪು ನನಗಿರಲ್ವಾ, ಅಚ್ಚು ಹೊಡ್ದಂಗಿದೆ, ಇವನೇ ಕುಬೇರ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಜೊತೆಗೆ ಹೇಳ್ತಾ ಇರ್ತಾಳೆ, ಈ ಹಾಳಲ್ಲಿರೋ ಫೋಟೋನ ಇಟ್ಕೊಂಡು ನೀವ್ ಹೆಂಗ್ ಕುಬೇರನ ಹುಡುಕ್ತೀರಾ ಅಂತ ಅಂದಾಗ, ಪಕ್ಕ ಹುಡುಕ್ತೀನಿ, ಈ ಡ್ರಾಯಿಂಗ್ ಇಟ್ಕೊಂಡೆ ಕುಬೇರ ಯಾರು, ಕುಬೇರನ ಮಗಳು ಯಾರು ಅನ್ನೋದನ್ನ ಹುಡುಕ್ತೀನಿ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಇನ್ನೊಂದ್ ಕಡೆ ಗೆಸ್ಟ್ಗಳು ಮನೆಗೆ ಬಂದೇ ಬಿಡ್ತಾರೆ. ಬಂದಿರೋ ಗೆಸ್ಟ್ಗಳು ಹೇಳ್ತಾ ಇರ್ತಾರೆ, ಶಿವನಾರಾಯಣ್ ನಿನ್ನ ನೋಡಿ ಎಷ್ಟು ವರ್ಷ ಆಯಿತು, ನಾವತ್ತು ಫಾರಿನಲ್ಲೇ ಸೆಟ್ಲ್ ಆಗಿಬಿಟ್ವಿ, ಮಕ್ಕಳು ಎಲ್ಲಿದ್ದಾರೋ ಅಲ್ಲಿಗೆ ಹೋಗಿ ಸೆಟ್ಲ್ ಆಗಿಬಿಟ್ವಿ, ಮತ್ತೆ ಇಂಡಿಯಾಗೆ ಯಾವಾಗ ಬರ್ತೀವೋ ಗೊತ್ತಿಲ್ವಾ, ಅದಕ್ಕೆ ನೀನು ನೋಡ್ಕೊಂಡು ಹೋಗಿ ಬಂದ್ವಿ ಅಂತ ಅನ್ಬೇಕಾದ್ರೆ ದಶರಥ ಹೇಳ್ತಾ ಇರ್ತಾನೆ, ಒಳ್ಳೆ ಕೆಲಸ ಮಾಡಿದ್ರಿ, ಮಕ್ಕಳು ಎಲ್ಲಿರ್ತಾರೋ ಅಲ್ಲೇ ತಾನೇ ನಾವಿರೋದು, ಅದೇ ಅಪ್ಪ ಅಮ್ಮನ ಆಸೆ ಅಲ್ವಾ ಅಂತ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಸುಮಿತ್ರಾ ಹೇಳ್ತಾ ಇರ್ತಾಳೆ, ನೀವು ಬಂದಿದ್ದು ನಮ್ಮ ಮಾವನವರಿಗೆ ತುಂಬ ಖುಷಿಯಾಗಿದೆ, ಒಂದು 4 ದಿನ ಇದ್ದು ಹೋಗಿ, ನಮ್ಮ ಮಾವನವರು ತುಂಬ ಖುಷಿ ಪಡ್ತಾರೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಗೆಸ್ಟ್ ಹೇಳ್ತಾ ಇರ್ತಾರೆ, ನಾವು ಮದುವೆ ಟೈಮಿಗೆ ಬರಬೇಕು ಅಂತ ಅಂದ್ಕೊಂಡಿದ್ವಿ, ಆದರೆ ಬರೋಕ್ಕಾಗಲಿಲ್ಲ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಇವಾಗ ಬಂದು ನಿಮಗೆ ತೊಂದರೆ ಕೊಡ್ತಿದ್ದೀವಿ ಅಂತ ಅಂದಾಗ, ಪರವಾಗಿಲ್ಲ ಬಿಡಿ, ಎಲ್ಲೇ ಇದ್ರೂ ಸಹ ಜನ್ಮಭೂಮಿ ಅಂತ ಒಂದು ಇರುತ್ತಲ್ವಾ, ಅಲ್ಲಿಗೆ ನಾವು ಬರಲೇಬೇಕಲ್ವಾ ಅಂತ ಮುರಳಿ ಹೇಳ್ತಾ ಇರ್ತಾನೆ. ತೊಂದರೆ ಏನಿಲ್ಲ, ಇವಾಗಾದರೂ ಬಂದೆಲ್ಲ ಅದೇ ನಮಗೆ ಖುಷಿ ಅಂತ ತಾತನೂ ಸಹ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಮತ್ತೆ ತಾತನ ಫ್ರೆಂಡ್ ಹೇಳ್ತಾ ಇರ್ತಾನೆ, ಅಲ್ಲ ಏನು ಈ ರೀತಿ ಹೇಳ್ತಿದ್ಯಾ, ನನ್ನ ಫ್ರೆಂಡ್ ಜೋರಾಗಿ ಮದುವೆ ಮಾಡ್ತಾ ಇದ್ದ, ಅವನು ಮೊಮ್ಮಗಳು ಮದುವೆಗೆ ಬಂದು ನಾನು ಗಡತ್ತಾಗಿ ತಿಂದು ಹೋಗ್ಬೇಕು ಅಂತ ನಾನು ಅನ್ಕೊಂಡ್ರೆ ಈ ರೀತಿ ಹೇಳ್ತಿದ್ಯಾ ಅಂತ ಅಂದಾಗ ಮನೆಯವರೆಲ್ಲರೂ ಸಹ ನಗಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಶಾರದಾ ಎಲ್ಲರಿಗೂ ಜ್ಯೂಸ್ ತೊಗೊಂಡು ಬರ್ತಾ ಇರಬೇಕಾದ್ರೆ ಅನಸೂಯ ಬರ್ತಾಳೆ. ನೀನು ಯಾಕೆ ಜ್ಯೂಸ್ ತೊಗೊಂಡು ಬರ್ತಿದ್ಯಾ, ಈ ಮನೆ ಸೊಸೆ ನೀನು, ಆ ಗತ್ತನ್ನು ನೀನು ಉಳಿಸ್ಕೊ, ಕೊಡು ನಾನು ಜ್ಯೂಸ್ ಕೊಡ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ, ಏನಿಲ್ಲಮ್ಮ, ಸಿದ್ಧ ಸರ್ ತಾಳಿ ಕಟ್ಟಿದ ತಕ್ಷಣ ಎಲ್ಲರೂ ನಾನು ಮರೆಯೋಕ್ಕಾಗಲ್ಲ, ನನ್ನ ಸ್ಥಾನ ಏನಿದ್ರು ಅಡುಗೆ ಮನೆಗೆ ಸೀಮಿತ ಮಾತ್ರ, ನನಗೆ ಯಾವುದು ಬೇಜಾರಿಲ್ಲ, ನಾನೇ ಕೊಡ್ತೀನಿ ಅಂತ ಅಂದಾಗ, ಬೇಡ ಕೊಡು ನಾನೇ ಜ್ಯೂಸ್ ಕೊಡ್ತೀನಿ ಅಂತ ಅನಸೂಯ ಶಾರದಾ ಕೈಯಿಂದ ಜ್ಯೂಸ್ನ ಕಿತ್ಕೊಂಡು ಎಲ್ಲರಿಗೂ ಕೊಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಪಾರಿಜಾತ ತನ್ನ ಮನಸ್ಸಲ್ಲಿ ಬೈಕೋತಾ ಇರ್ತಾಳೆ, ನೀವು ಮದುವೆಗೆ ಬರದಲ್ಲೇ ಇದ್ದಿದ್ದು ಒಳ್ಳೇದಾಯಿತು, ಒಂದು ವೇಳೆ ಗೊತ್ತಾಗಿದ್ರೆ ಇನ್ನೂ ನಿಮಗೆ ತುಂಬ ಬೇಜಾರಾಗ್ತಿತ್ತು, ಅದನ್ನು ನೋಡಿ ನಮ್ಮನೆ ಎಲ್ಲರೂ ಬೇಜಾರು ಮಾಡ್ಕೋತಿದ್ರು ಅಂತ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾಳೆ. ಅಷ್ಟೊತ್ತಿಗೆ ಜ್ಯೋತಿಕಾ ನೀನೊಬ್ಬಳೇ ಇದೆಯಾ, ಸಿದ್ದು ಎಲ್ಲಿ ಅಂತ ಅನ್ಬೇಕಾದ್ರೆ ಎಲ್ಲರಿಗೂ ಟೆನ್ಷನ್ ಆಗ್ತಾ ಇರುತ್ತೆ. ಸಿದ್ದು ಆಫೀಸಿಗೆ ಹೋಗಿದ್ದೇನೆ ಅಂತ ಅಂದಾಗ, ಅಲ್ಲಮ್ಮ ಹೊಸ ಜೋಡಿ ಆಫೀಸಿಗೆ ಕಳಿಸಿದೆಯಲ್ಲ ಗೊತ್ತಾಗಲ್ವಾ, ನಾನು ನೋಡಿಬಿಟ್ಟು ವಿಶ್ ಮಾಡೋಗೋಣ ಅಂತ ಬಂದಿದ್ವಿ, ನೀವಿಬ್ಬರು ಇಲ್ವಲ್ಲ ಅಂತ ಅಂದಾಗ, ಸಿದ್ದು ಬರೋದು ಲೇಟ್ ಆಗುತ್ತೆ ಅಂತ ಜ್ಯೋತಿಕಾ ಹೇಳ್ತಾ ಇರ್ತಾಳೆ. ಸರಿ ನಾವಿನ್ನು ಬರ್ತೀವಿ ಶಿವನಾರಾಯಣ್ ಅಂತ ಅವ್ರ ಫ್ರೆಂಡ್ಸ್ ಹೊರಟು ಹೋಗ್ತಿರ್ಬೇಕಾದ್ರೆ, ಏನು ಈ ರೀತಿ ಹೋಗ್ತಾ ಇದೆಯಾ, ಫಾರಿನಲ್ಲಿದ್ದು ನಿನಗೆ ಬೋರ್ ಆಗಿರುತ್ತೆ, ಅಲ್ಲಿನ ಊಟ ಬೋರ್ ಆಗಿರುತ್ತೆ, ನಿನಗೋಸ್ಕರ ಉಪ್ಸಾರು ಮುದ್ದೆ ಹಾಗೆ ನಿನ್ನ ಫೇವ್ರೆಟ್ ಪಾಯಸ ಎಲ್ಲ ಮಾಡಿಸಿದ್ದೀನಿ, ಊಟ ಮಾಡ್ಕೊಂಡು ಹೋಗು ಅಂತ ಅನ್ಬೇಕಾದ್ರೆ, ಸುಮಿತ್ರಾ ಊಟ ರೆಡಿನ ಅಂತ ತಾತ ಕೇಳ್ತಾ ಇರ್ತಾರೆ. ಶಾರದಾ ಕಡೆ ನೋಡಿದಾಗ ರೆಡಿ ಅಂತ ಅಂದಾಗ, ಎಲ್ಲರೂ ಊಟಕ್ಕೆ ಹೋಗೋಣ ಬನ್ನಿ ಅಂತ ಹೇಳ್ಬೇಕಾದ್ರೆ, ಈ ಹುಡುಗಿ ಯಾರು ಅಂತ ಕೇಳಬೇಕಾದ್ರೆ ವಿಮಲ ಹೇಳ್ತಾ ಇರ್ತಾಳೆ, ನನ್ನ ಮಗಳು ಹಾರ್ತಿ ಅಂತ ಅಂದಾಗ, ಎಷ್ಟು ದೊಡ್ಡೋಳಾಗಿದ್ದಾಳೆ ಅಂತ ನಗಾಡ್ಕೊಂಡು ಎಲ್ಲರೂ ಊಟಕ್ಕೆ ಕೂತ್ಕೋತಾರೆ. ಈ ಕಡೆ ಎಲ್ಲರೂ ಊಟಕ್ಕೆ ಕೂತಿರ್ಬೇಕಾದ್ರೆ ಅಲ್ಲಿ ಬಂದಿರೋ ಗೆಸ್ಟ್ ಹೇಳ್ತಾ ಇರ್ತಾರೆ, ಅಲ್ಲಮ್ಮ ಜ್ಯೋತಿಕಾ, ಹೊಸ ಜೋಡಿಗಳು ಎಲ್ಲರೂ ಹನಿಮೂನ್ಗೆ ಹೋಗೋದು ಬಿಟ್ಟು ಆಫೀಸಿಗೆ ನಿನ್ನ ಗಂಡನ ಕಳಿಸಿದೆಯಲ್ಲ ಅಂತ ಅಂದಾಗ, ಏನಿಲ್ಲ ಕೆಲಸ ಇತ್ತು ಅಂತ ಹೇಳ್ಬೇಕಾದ್ರೆ, ಸ್ವಿಟ್ಜರ್ಲ್ಯಾಂಡಿಗೋ ಊಟಿಗೋ ಹನಿಮೂನ್ಗೆ ಹೋಗಮ್ಮ, ಇವಾಗ ಎಂಜಾಯ್ ಮಾಡಬೇಕು, ಇನ್ಯಾವಾಗ ಮಾಡ್ತೀಯಾ ಅಂತ ಗೆಸ್ಟ್ ಹೇಳಬೇಕಾದ್ರೆ, ಈ ಕಡೆ ಅವರು ಮಾಡುವಾಗ ಮಾಡ್ತಾರೆ, ಇವಾಗ ಸ್ವಲ್ಪ ಕೆಲಸ ಇತ್ತು ಅಂತ ಅನ್ಬೇಕಾದ್ರೆ, ಆದರೆ ಸತ್ಯನ ಹೇಳಲೇಬೇಕು ಅಂತ ಸುಮಿತ್ರಾ, ನನ್ನ ಮಗಳ ಮದುವೆಯಲ್ಲಿ ಏನಾಯಿತು ಗೊತ್ತಾ ಅಂತ ಹೇಳ್ತಾ ಇದ್ರೆ ಎಲ್ಲರೂ ಶಾಕ್ ಆಗಿ ಸುಮಿತ್ರಾ ಮುಖನ ನೋಡ್ತಾ ಇರ್ತಾರೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ.